ನಂತರ ವಿಜಯದ ಮಾಲೆ ಎಲ್ಲರಿಗೂ ಬೇಕಾಗಿತ್ತು. ರಭಸದ ಹೊಡೆತ, ಆ ಚೆಂಡಿನ ಮೇಲೆ ಅದ್ಯಾಗೋ ಅಷ್ಟೊಂದು ದ್ವೇಷ. ಉತ್ತಮವಾದ ಸೇವೆ. ಇದು ಕೈ ಚಳಕ, ಸಫಲತೆ ಇಲ್ಲ. ರಭಸದ ಹೊಡೆತ, ಆದರೆ ಬಲೆಗೆ ಸ್ಪರ್ಶ. ಇವತ್ತಿನ ಬಾಡಬಂಡಿಸಿಟ್ಟ ವಾಲಿಬಾಲ್ ಮೈದಾನದಲ್ಲಿ ಉತ್ತಮವಾದ ವಾಲಿಬಾಲ್ ಕ್ರೀಡೆಯ ಪ್ರದರ್ಶನ. ಚೆಂಡು ಮತ್ತೊಮ್ಮೆ ಡಿಫೆನ್ಸ್ ಆಟದ ದರ್ಶನ. ಉತ್ತಮವಾದ ದರ್ಶನ. ಇದು ಶಾರ್ಟ್ ಪಾಸ್. ವಂಚನೆಯಲ್ಲಿ ಸಫಲತೆ. ಸಾಹಿಲ್ ಶಾರ್ಟ್ ಪಾಸ್ ಆಡುವುದು ಮಾತ್ರ. ಒಂದು ಸಮಬಲದ ಹೋರಾಟ. ಉಸಾಮ ಅವರ ಸೇವೆ ನೇರವಾಗಿ ಅಂಕಣದ ಒಳಗೆ. ಇದೊಂದು ಎತ್ತರ ಜಿಗಿತದಿಂದ ರಭಸದವಾದ ಹೊಡೆತ. ಬೇಡಪ್ಪ, ಅಷ್ಟೊಂದು ರಭಸ ಬೇಡ. ಚೆಂಡಿನ ಮೇಲೆ ಅಷ್ಟೊಂದು ದ್ವೇಷ ಬೇಡ. ಉಸಾಮ್ 2-1. ಇದು ಅಂಕಣದ ಹೊರಗೆ 2 ಅಂಕದ ಸಮಬಲದ ಹೋರಾಟ. ಮತ್ತೊಮ್ಮೆ ಮಗುದೊಮ್ಮೆ ಇನ್ನೊಮ್ಮೆ. ಅಷ್ಟೇ ಉತ್ತಮವಾಗಿ ರಾಖಿ ಅವರು ಪಡ್ಕೊಂಡಿದ್ದಾರೆ. ವಂಚನೆಯಲ್ಲಿ ಸಫಲತೆ ಇಲ್ಲ. ಚೆಂಡು ಈಗಲೂ ಹೊಡೆದ. ಇವನು ಯಾರಪ್ಪ? ಇವನು ನೀಲಿ ಬಣ್ಣದ ಜರ್ಸಿ ಹೊಂದಿದ ಕ್ರೀಡಾಪಟು. 3-2. ಅಷ್ಟೇ ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ಇದು ಸಚಿನ್ ಅವರ ಕೈ ಚಳಕ. ಮತ್ತೊಮ್ಮೆ ಪುಡಿಯುತ್ತಿದೆ. 3 ಸಮ. ಉಭಯ ತಂಡಗಳಲ್ಲಿ ಪ್ರತಿಭಾನ್ವಿತ ಆಟಗಾರರು. ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ವಾಲಿಬಾಲ್ ಕ್ರೀಡಾಪಟುಗಳು ಇವತ್ತು ನಮ್ಮೊಂದಿಗೆ, ನಿಮ್ಮೆಲ್ಲರೊಂದಿಗೆ ಪಾರ್ಟಿಸಿಪೇಟ್ ಈ ಒಂದು ವಾಲಿಬಾಲ್ ಕ್ರೀಡಾಂಗಣದಲ್ಲಿ. ವಾಲಿಬಾಲ್ ಪ್ರಿಯರಿಗೆ, ವಾಲಿಬಾಲ್ ಕಣ್ಮಣಿಗೆ ಇದೊಂದು ಅವರ ಕಣ್ಣಿಗೆ ರಸದೌತಣವೇ ಸರಿ. ಇದು ಪ್ರವಾಸದ ಹೊಡೆತ, ಆದರೆ ತಡೆಗೋಡೆ ಒಡ್ಡುವಲ್ಲಿ ವಿಫಲತೆ. ಅಂಕಣದ ಹೊರಗೆ 1 ಅಂಕದ ಮುನ್ನಡೆ. 4-3. ಹುಲಿದೇವ್ ತಂಡ. ಇದು ರಾಖಿ. ಈ ರಾಖಿ ಹುಟ್ಟಿದ್ದು ಈ ಕೆಲಸ ಮಾಡಲಿಕ್ಕೆ ಮಾತ್ರ. ರಾಜ್ಯ ಮಟ್ಟದಲ್ಲಿ ಇಂಥವನ್ನು ಹೊಡೆದಂತ ಇವನ ಆಟದ ಪದ ತಾವು ಈಗಲೂ ಯೂಟ್ಯೂಬ್ ನಲ್ಲೂ ನೋಡಬಹುದಾಗಿದೆ. ರಾಖಿ ಎಂದು ಹೊಡೆದರೆ ಯೂಟ್ಯೂಬ್ ಅಲ್ಲಿ ಪ್ರದರ್ಶನ ಸಿಗುತ್ತಿದೆ. ಬೇಡಪ್ಪ ರಾಖಿ, ನಿನ್ನ ಸಿಟ್ಟು ನಮ್ಮ ಬಾಟಿ ಇಟ್ಟದಲ್ಲೂ ಬೇಡ. 4 ಸಮ. ಅಂಕಣದ ಹೊರಗೆ ನಿರ್ಣಾಯಕರ ಸನ್ನೆ ಗುರುಕುಲಿಯ ತಂಡಕ್ಕೆ. 5-4. ತಡೆಗೋಡೆ ಒಡ್ಡುವಲ್ಲಿ ವಿಫಲತೆ. ರಾಖಿ ಅವರ ಕೈಗೆ ಸ್ಪರ್ಶ. 1 ಅಂಕ ಹುಲಿದೇವ ತಂಡಕ್ಕೆ. 5 ಸಮ. ಈವರೆಗೂ ಸಮಬಲದ ಹೋರಾಟ. ಮತ್ತೊಮ್ಮೆ ಸೇವೆಯ ಭಾಗ್ಯ. ಇದು ವಂಚನೆಯಲ್ಲಿ ಸಫಲತೆ. ಏನಪ್ಪಾ ಶಿವಂ ಉತ್ತಮವಾದ ಪಾಸರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಕಾರವಾರದಲ್ಲಿ ಆಡಿದಂತಹ ಎಲ್ಲ ಪಾಸರ್ಗಳಲ್ಲಿ ಒಂದು ಉತ್ತಮ ಪಾಸರ್ ಆಗಿ ಶಿವಂ ಅವರು ಗುರುತಿಸಿಕೊಂಡಿದ್ದಾರೆ. 6-5. ರಾಖಿ ಅವರ ಕೈಯಲ್ಲಿ ಚೆಂಡು. ಸೇವೆಯ ಭಾಗ್ಯ ರಾಖಿ. ಸಂಜಯ್ ಬಾಡ್ಕರ್ ಅವರಿಗೆ ಹಾರ್ದಿಕ ಸ್ವಾಗತ. ಬಾಡಬಂಡಿಸಿಟ್ಟ ಯುವಕ ಸಂಘದ ವತಿಯಿಂದ ನಿಮ್ಮೆಲ್ಲರ ನೆಚ್ಚಿನ ಸಂಜಯ್ ಬಾಡ್ಕರ್ ಅವರಿಗೆ ವೇದಿಕೆ ಮೇಲೆ ಸ್ವಾಗತವನ್ನು ಕೋರುತ್ತಾ ದಯವಿಟ್ಟು ವೇದಿಕೆಯನ್ನು ನಾವು ಅಲಂಕರಿಸಬೇಕು. 6 ಸಮ. ಮತ್ತೊಮ್ಮೆ ಈ ಉಸ್ಮಾನ್ ಅವರ ರಭಸದ ಹೊಡೆತಕ್ಕೆ ತಡೆಗೋಡೆ. ಈ ಬಾರಿ ಚೈನಾ ಬಾಲ್ ತಡೆಗೋಡೆ. 7-6. ಪ್ರತಿಯೊಂದು ಅಂಕದಲ್ಲಿ ಕೋಲಾಹಲ, ಮಿಂಚಿನ ಸ್ಪರ್ಧೆ. ಇದು ರಭಸದ ಕೈ ಚಳಕ ಪಂಕಜ್. ಕಾರವಾರದ ಸ್ಥಳೀಯ ಹುಡುಗ ಪಂಕಜ್. ಜನಸಂಖ್ಯೆ 17. 7 ಇಂಚ್. 17 ಸಮ. ಜನಸಂಖ್ಯೆ 17. ಕಾರವಾರದಿಂದ ಗುರುತಿಸಿಕೊಂಡ 2 ಬಾರಿ ವಾಲಿಬಾಲ್ ಕರ್ನಾಟಕ ಯೂನಿವರ್ಸಿಟಿ ಬ್ಲೂ ಆಗಿ ಹೊರಹೊಮ್ಮಿದ ಕ್ರೀಡಾಪಟು. ವಂಚನೆಯಲ್ಲಿ ಉತ್ತಮವಾಗಿ ಪಡೆದುಕೊಂಡಿದೆ ಪಂಕಜ್. ಕಾಲಿನಿಂದಲೂ ಸಹಿ, ಕೈಯಿಂದಲೂ ಸಹಿ, ಎಲ್ಲದಿಂದಲೂ ಸಹಿ ಎನಿಸಿಕೊಂಡ ಪಂಕಜ್. 8-7. 1 ಅಂಕದ ಮುನ್ನಡೆ. ಉತ್ತಮವಾದ ಸೇವೆ. ಬೇಡಪ್ಪ ಪಂಕಜ್.
ಬೇಡಪ್ಪ ಬೇಡ. 9-7 2 ಅಂಕದ ಮುನ್ನಡೆ. 4 ಬಹುಮಾನಗಳನ್ನು ಇಡಲಾಗಿದ್ದು ಅಂತಿಮವಾಗಿ 3 ಮತ್ತು 4 ಬಹುಮಾನಕ್ಕೂ ಸಹ ಸೆಣಸಾಟ ನಡೆಯಲಿದ್ದು ಇದು ರಭಸದ ಹೊಡೆತ ಅಷ್ಟೇ ಉತ್ತಮವಾಗಿ ಉಸಾಮ ಅವರ ಕೈ ಚಳಕ. ಆದ್ರೆ ಚೆಂಡು ಈಗಲೂ ಬಿಟ್ಟಿದೆ. ಇದೇನಪ್ಪ ಈ ಹುಡುಗ ಯಾಕಪ್ಪ ಈ ರೀತಿಯಾಗಿ? ಇದು ರಭಸದ ಹೊಡೆತ ಇಲ್ಲ, ಯಾಕೋ ಗೊತ್ತಿಲ್ಲ. ಉತ್ತಮವಾದ ಆಟದ ಪ್ರದರ್ಶನ. ಇದು ಕಳಪೆ ಮಟ್ಟದ ಸೇವೆಯ ಪ್ರದರ್ಶನ. 8-10 2 ಅಂಕದ ಹಿನ್ನಡೆ. ಉತ್ತಮವಾದ ಸೇವೆ. ಇದು ಇವನೇ ಸಿಕ್ಕರು ಬಿಡುವುದಿಲ್ಲ. ಇವನು ಹುಟ್ಟಿದ್ದು ಗುಂಡಳ್ಳಿಯಲ್ಲಿ, ಆಡುವುದು ಮಾತ್ರ ಚೆಂಡಿನ ಮೇಲೆ ರಭಸದ ಹೊಡೆತಕ್ಕೆ. 9-10 ಉತ್ತಮವಾದ ಸೇವೆ. ಉಸಾ ಯಾಕಪ್ಪ ಬೇಡ. ನಾಗೇಶ್ ಅವರ ಚಳಕ. ಇದು ವಂಚನೆಯಲ್ಲಿ ಸಫಲತೆ. ಉಸಾಮ್ ಅವರ ವಂಚನೆಯ ಆಟ. 11-9 2 ಅಂಕದ ಮುನ್ನಡೆ ಗುರುಕುಲಿಯ ತಂಡ. ಶಿವಮ್ ಅವರ ಕೈಲಿ ಸೇವೆಯ ಭಾಗ್ಯ. ಉತ್ತಮವಾದ ಸೇವೆ ಅಷ್ಟೇ ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ಇದು ಅಂಕಣದ ಒಳಗೆ. 10-11 10-11 ಉತ್ತಮವಾದ ಪ್ರದರ್ಶನ ಹುಲಿದೇವರ ತಂಡದಿಂದ. ನಿಜವಾಗಿಯೂ ಮೆಚ್ಚುವಂತಹ ಆಟ. ವಾಲಿಬಾಲ್ ಪ್ರತಿಸ್ಪರ್ಧಿಗೆ ಅಷ್ಟೊಂದು ಹಗುರವಾಗಿ ಬಿಟ್ಟು ಕೊಡುವುದಿಲ್ಲ. ರಾಜ್ಯ ಮಟ್ಟದಲ್ಲಿ ಆಡಿದಂತಹ ಇದು ರಭಸದ ಉಸಾಮ್ ಅವರ ಹೊಡೆತ. 1 ಅಂಕ. 12-10 ಈ ಒಂದು ಪಂದ್ಯಾವಳಿಗೆ ಕೇರಳದಿಂದ ಆಗಮಿಸಿದಂತಹ ಕ್ರೀಡಾಪಟು ಸೇವೆಯನ್ನು ಮಾಡುತ್ತಿದ್ದಾರೆ. ಉತ್ತಮವಾದ ಸೇವೆ. ರಭಸದ ಹೊಡೆತ. ಬಿಡುವುದಿಲ್ಲ ನಿಮ್ಮನ್ನು. ನೀನು ಕೇರಳದಿಂದ, ನಾನು ಶುರು ಮಾಡಿದವನು. 11-12 ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ರಾಖಿ ಅವರ ಕೈ ಚಳಕ. ಚೆಂಡು ಪುಟಿಯುತ್ತಿದೆ. ರಭಸದ ತಡೆಗೋಡೆ. ಈಗೂ ಚೆಂಡು ಪುಟಿದಿದೆ. ಬಲೆಗೆ ಸ್ಪರ್ಶ. ನಿರ್ಣಾಯಕರ ಸನ್ನೆ. ಹದ್ದಿನ ಕಣ್ಣನ್ನು ಉಳ್ಳಂತಹ ನಿರ್ಣಾಯಕರು. ನಿಮಗೆ ತಪ್ಪು ಮಾಡಲು ಅವಕಾಶವಿಲ್ಲ. ನೆಟ್ಟಾಗ ಹಾತಾನು ವಾಪಸ್ ಹೋಗುದೇನ. ಖಾಲಿ ಶಾಂತ ಇಲ್ಲ ಮಾತಾಡ್ಸೋಡಿದ್ದೆ. ಕಳಪೆ ಆಟದ ಪ್ರದರ್ಶನ ಸಾಹಿಲ್ ಅವರಿಂದ. 12-13 ನಾಗೇಶ್ ಉತ್ತರ ಕನ್ನಡ ಜಿಲ್ಲೆ ಗುರುತಿಸಿಕೊಂಡಂತಹ ಉತ್ತಮ ಆಟಗಾರ. ಇದು ಏನಪ್ಪ ಪಂಕಜ್, ಯಾಕೆ ನಮ್ಮ ಮೇಲೆ ಕೋಪ ಬೇಡ. ಬಾಟಿಗಿಟ್ಟ ಹುಡುಗರ ಮೇಲೆ ಕೋಪ ಬೇಡ. ಅವರವರ ಸಾಮಾನಿಗೆ ಅವರವರೇ ಜವಾಬ್ದಾರರು. ಮ್ಯಾಚ್ ಪಾಯಿಂಟ್ ಫಾರ್ ಗುರುಕುಲ್ ಬಾಯ್ಸ್. ಇದು ವಂಚನೆ, ಸಫಲತೆ ಇಲ್ಲ. ರಭಸದ ಹೊಡೆತ. ತಡೆಗೋಡೆ ಮತ್ತೊಮ್ಮೆ ಮಗುದೊಮ್ಮೆ. ಇವನು ನೀನೆಲ್ಲಿಂದ ಬಂದಿಯಪ್ಪ? ನೀ ಯಾಕೆ ಬಂದಿದೀಯ ಕೇಳಲಿಲ್ಲ ಇಲ್ಲಿ? ಈ ಒಂದು ಪಂದ್ಯವನ್ನು ಗುರುಕುಲ್ ಬಾಯ್ಸ್ ತಂಡ ತಮ್ಮದಾಗಿಸಿಕೊಂಡಿದ್ದಾರೆ. ಈಗ 3 ಮತ್ತು 4ನೇ ಅಂಕಕ್ಕೆ ನಡೆಯಲಿದೆ ಸ್ಪರ್ಧೆ. 3 ಮತ್ತು 4ನೇ ಬಹುಮಾನಕ್ಕಾಗಿ ಸೆಣಸಾಟ. ನಗನ ಸ್ಪೈಕರ್ಸ್ ಹಾಗೂ ಹುಲಿದೇವ್ ಶಿರ್ವಾ.